ಎಲ್ಲರಿಗೂ ನಮಸ್ತೆ. ನಾನು ಡಾಕ್ಟರ್ ವರ್ಷಾ ಬಾಲಕೃಷ್ಣನ್, ನಿಸರ್ಗ ಹಾಸ್ಪಿಟಲ್, ಸಿರ್ಸಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಕೀಟೋ ಡಯಟ್ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಅದರಲ್ಲಿ ಯಾವ ತರ ಫುಡ್ ಇನ್ಕ್ಲೂಡ್ ಮಾಡಬೇಕು, ಕೀಟೋ ಡಯಟ್ ಹೇಗೆ ಮಾಡಬೇಕು, ಮತ್ತೆ ಕೀಟೋ ಡಯಟ್ 40 to 50 ಡೇಸ್ ಮಾಡಬೇಕು ಅಂತ ಹೇಳಿದೆ. ಸೊ ಅವಾಗ ನಿಮಗೆ ಎಲ್ಲರಿಗೂ ಒಂದು ಡೌಟ್ ಬಂದಿರ್ಬೋದು. ಸೊ ಕೀಟೋ ಡಯಟ್ ಅಂದ್ರೆ 40 to 50 ಡೇಸ್ ಅಷ್ಟೇ ಮಾಡ್ಬೇಕಾ, ಸೊ ಅದಾದ್ಮೇಲೆ ಯಾವ ತರ ಮಾಡ್ಬೇಕು, ಯಾವ ತರ ಊಟ ತಗೊಳ್ಬಹುದು, ಸೊ ಆ ತರ ಎಲ್ಲ ಡೌಟ್ ಬಂದಿರ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ಕೀಟೋ ಡಯಟ್ 40 to 50 ಡೇಸ್ ಆದ್ಮೇಲೆ ಯಾವ ತರ ಡಯಟ್ ಫಾಲೋ ಮಾಡಬಹುದು, ಮತ್ತೆ ನಾರ್ಮಲ್ ಆಗಿ ವೆಯ್ಟ್ ರಿಡಕ್ಷನ್ ಮಾಡ್ಬೇಕು ಅಂತ ಇರೋರಿಗೆ, ಇಲ್ಲ ನಾರ್ಮಲ್ ಆಗಿ ವೆಯ್ಟ್ ನ ಮೇಂಟೈನ್ ಮಾಡ್ಬೇಕು ಅಂತ ಇರೋರಿಗೆ ಯಾವ ತರ ಡಯಟ್ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೇನೆ. ಸೊ ಈಗ ನಾರ್ಮಲ್ ಆಗಿ ವೆಯ್ಟ್ ರಿಡ್ಯೂಸ್ ಮಾಡ್ಬೇಕು ಅಂತ ಇರೋರಿಗೆ ಮತ್ತೆ ವೆಯ್ಟ್ ನ ಮೇಂಟೈನ್ ಮಾಡ್ಬೇಕು ಅಂತ ಇರೋರು ಏನ್ ಮಾಡ್ಬೇಕಂದ್ರೆ, ಫಸ್ಟ್ ನೀವು ನಿಮ್ ಕ್ಯಾಲೋರೀಸ್ ಡೈಲಿ ಎಷ್ಟು ಕ್ಯಾಲೋರೀಸ್ ಬೇಕು ಅಂತ ಅದನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಈ ಗೂಗಲ್ ಅಲ್ಲಿ ಮತ್ತೆ ಕೆಲವು ಆಪ್ಸ್ ಅಲ್ಲಿ ನಿಮಗೆ ಕ್ಯಾಲೋರೀಸ್ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಅದರಲ್ಲಿ ನಿಮ್ ವೆಯ್ಟ್, ಹೈಟ್ ಮತ್ತೆ ಏಜ್ ಹಾಕುವಾಗ ನಿಮಗೆ ಕ್ಯಾಲೋರೀಸ್ ಕ್ಯಾಲ್ಕುಲೇಟ್ ಮಾಡಿ ತೋರ್ಸತ್ತೆ. ಸೊ ಅದರಿಂದ ನೀವು ಈಗ ಫಾರ್ ಎಕ್ಸಾಂಪಲ್ 1900 ನಿಮ್ದು ಕ್ಯಾಲೋರೀಸ್ ಇದೆ ಅಂದ್ರೆ ಅದರಲ್ಲಿ ಒಂದು 300 to 500 ಕ್ಯಾಲೋರೀಸ್ ಕಡಿಮೆಯಾಗಿ ನೀವು ಫುಡ್ ಅಲ್ಲಿ ಇಂಟೇಕ್ ಮಾಡಬೇಕು. ಮತ್ತೆ ಕ್ಯಾಲೋರೀಸ್ ಬರ್ನ್ ಮಾಡಬೇಕು. ಸೊ ಎಕ್ಸಸೈಸ್ ಮಾಡಿ ಒಂದು 200 to 300 ಕ್ಯಾಲೋರೀಸ್ ನೀವು ಬರ್ನ್ ಮಾಡಬೇಕು. ಸೊ ಅವಾಗ ನಿಮಗೆ ವೆಯ್ಟ್ ಲಾಸ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲ ನಿಮಗೆ ವೆಯ್ಟ್ ನ ಮೇಂಟೈನ್ ಮಾಡಬೇಕು ಅಂದ್ರೆ ಜಸ್ಟ್ ಒಂದು 200 ಕ್ಯಾಲೋರೀಸ್ ನೀವು ಫುಡ್ ಅಲ್ಲಿ ಕಡಿಮೆ ಮಾಡಬಹುದು. ಅದೇ ತರ ಒಂದು 200 ಕ್ಯಾಲೋರೀಸ್ ಎಕ್ಸಸೈಸ್ ಅಲ್ಲಿ ಬರ್ನ್ ಮಾಡುವಾಗ ನಿಮಗೆ ಹಾಗೆ ಆ ವೆಯ್ಟ್ ಅಲ್ಲಿ ಮೇಂಟೈನ್ ಆಗುತ್ತೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾವ ತರ ಡಯಟ್ ಮಾಡ್ಬೇಕಂತ ಶೇರ್ ಮಾಡ್ತಾನೆ. ಬೆಳಗ್ಗೆ ಎದ್ದ ತಕ್ಷಣ 2 ಗ್ಲಾಸ್ ನೀರು, ಅದರಲ್ಲಿ ಅರ್ಧ ನಿಂಬೆ ಹಣ್ಣಿಂದು ರಸ ಹಾಕಿ ತಗೋಬಹುದು. ಮತ್ತೆ ಹಿಂದಿನ ರಾತ್ರಿ ನೀವು 3 ಬಾದಾಮ್ನ ನೆನೆಸಿಟ್ಟು ಅದನ್ನ ಬೆಳಗ್ಗೆ ನೀರ್ ಜೊತೆ ತಗೋಬಹುದು. ಸೊ ಇದಾದ್ಮೇಲೆ ಚೆನ್ನಾಗಿ 1 ತಾಸು ವರ್ಕೌಟ್ ಮಾಡಿ. ವರ್ಕೌಟ್ ಆದ್ಮೇಲೆ ನೀವು ಪ್ರೋಟೀನ್ ಶೇಕ್ ತಗೋಬಹುದು. ವೇ ಪ್ರೋಟೀನ್, ಐಸೋಲೇಟ್ ಪ್ರೋಟೀನ್ ಇದ್ರೆ ಅದನ್ನ ಯೂಸ್ ಮಾಡೋದು ತುಂಬಾ ಒಳ್ಳೇದು. ಸೊ ಈಗ ಬ್ರೇಕ್ಫಾಸ್ಟ್ ಗೆ ನಾನ್ ವೆಜ್ ತಗೊಳ್ಳೋರಾಗಿದ್ರೆ ನೀವು ಡಬಲ್ ಆಮ್ಲೆಟ್ ಎಲ್ಲ ತಗೋಬಹುದು. ಸೊ 2 ಮುಟ್ಟೆ ಹಾಕಿ ಅದರಲ್ಲಿ ಚೆನ್ನಾಗಿ ತರಕಾರಿ ಹಾಕಿ ನೀವು ತಗೊಳ್ಳುವಾಗ ತುಂಬಾ ಹೆಲ್ತಿ ಆಗಿ ಇರುತ್ತೆ, ವೆಯ್ಟ್ ರಿಡ್ಯೂಸ್ ಮಾಡಕ್ಕೂ ಹೆಲ್ಪ್ ಆಗುತ್ತೆ. ಸೊ ಈಗ ವೆಜಿಟೇರಿಯನ್ ಆಗಿದ್ರೆ ನೀವು ರಾಗಿ ದೋಸೆ, ರವಾ ದೋಸೆ ಆ ತರ ಇನ್ಕ್ಲೂಡ್ ಮಾಡಬಹುದು. ಬಟ್ ರಾಗಿ ದೋಸೆದಲ್ಲಿ ನೀವು ಚೆನ್ನಾಗಿ ಉತ್ತಪ್ಪ ತರ ಮಾಡ್ಕೊಂಡು ಅದರಲ್ಲಿ ತರಕಾರಿ ಎಲ್ಲ ತುರಿಗೆ ಹಾಕಿ ಯೂಸ್ ಮಾಡಬಹುದು. ಸೊ ಬ್ರೇಕ್ಫಾಸ್ಟ್ ಆದ್ಮೇಲೆ ನಿಮಗೆ 11 o'clock ಆ ಟೈಮ್ ಅಲ್ಲಿ ಹಸುವಾಗಿತ್ತು ಅಂದ್ರೆ ಕುಕ್ಕುಂಬರ್ ತಗೋಬಹುದು. ಬಿಕಾಸ್ ಕುಕ್ಕುಂಬರ್ ತುಂಬಾ ಕ್ಯಾಲೋರೀಸ್ ಕಡಿಮೆ ಇರುತ್ತೆ. ಸೊ ಸಪೋಸ್ ಹಸಿವು ಆಗಿಲ್ಲ ಅಂದ್ರೆ ನೀವು ಡೈರೆಕ್ಟ್ ಲಂಚ್ ನ ತಗೋಬಹುದು. ಸೊ ಲಂಚ್ ಅಲ್ಲಿ ಏನ್ ಮಾಡಬಹುದು ಅಂದ್ರೆ, ಸೊ ಚೆನ್ನಾಗಿ ಒಂದು ಫುಲ್ ಮೀಲ್ಸ್ ತರನೇ ತಗೋಬಹುದು. ಬಟ್ ಅದರಲ್ಲಿ ನೀವು ಚೆನ್ನಾಗಿ ಒಂದು ತರಕಾರಿ ಪಲ್ಯ, ಒಂದು ಸೊಪ್ಪಿನ ಪಲ್ಯ, ಒಂದು ಹಸು ತರಕಾರಿ ತಗೋಬಹುದು. ಅದ್ರ ಒಟ್ಟಿಗೆ ನೀವು 1 ಗ್ಲಾಸ್ ಮಜ್ಜಿಗೆ ತಗೋಬಹುದು, ಮತ್ತೆ ಒಂದು ಚಿಕ್ಕ ಲೋಟದಲ್ಲಿ ಮೊಸರು ತಗೋಬಹುದು. ಸೊ ನೀವು ಆಮೇಲೆ ಮೇನ್ ಕೋರ್ಸ್ ಆಗಿ ನೀವು ರೈಸ್ ನ ತಗೋಬಹುದು, ರೈಸ್ ಆರ್ ರೊಟ್ಟಿ ತಗೋಬಹುದು. ಸೊ ರೈಸ್ ತಗೊಳ್ಳುವಾಗ ಹೇಗೆ ಇರಬೇಕು ಅಂದ್ರೆ, ನಿಮ್ದು ಪಲ್ಯಂದು ಕ್ವಾಂಟಿಟಿ ಬಿಡ ರೈಸ್ದು ಕ್ವಾಂಟಿಟಿ ಕಡಿಮೆನೆ ಇರಬೇಕು. ಸೊ ಅದೇ ತರನೇ ರೊಟ್ಟಿ ತಗೊಳ್ಳುವಾಗ ನಿಮ್ ತರಕಾರಿ ಬಿಡ ರೊಟ್ಟಿ ಕಡಿಮೆನೆ ತಗೋಬೇಕು. ಸೊ ಅಟ್ಲೀಸ್ಟ್ 1 ರೊಟ್ಟಿ ಇಲ್ಲ 2 ರೊಟ್ಟಿ ಇದೇ ಲಿಮಿಟೆಡ್ ಆಗಿ ಇಟ್ಕೊಳ್ಬೇಕು. ಸೊ ಅದೇ ತರ ನೀವು ರೈಸು ಮತ್ತೆ ರೊಟ್ಟಿ 2 ಒಟ್ಟಿಗೆ ತಗೊಳ್ಳುವಾಗ ನಿಮಗೆ ಕ್ಯಾಲೋರೀಸ್ ಜಾಸ್ತಿ ಆಗತ್ತೆ. ಸೊ ಅವಾಗ ನೀವ್ ಏನ್ ಮಾಡ್ಬೇಕು, 2ರಲ್ಲಿ ಯಾವ್ದಾದ್ರು ಒಂದಾಗಿ ನೀವು ಇಟ್ಕೊಳ್ಬೇಕಾಗತ್ತೆ. ಸೊ ಈಗ ಲಂಚ್ ಅಲ್ಲಿ ನೀವು ನಾನ್ ವೆಜ್ ಇನ್ಕ್ಲೂಡ್ ಮಾಡ್ಕೋಬಹುದು. ಸೊ ನಾನ್ ವೆಜ್ ನ ಚೆನ್ನಾಗಿ ಸ್ಟೀಮ್ ಮಾಡಿ ತಗೊಳ್ಳಿ. ಸೊ ಅದರಲ್ಲಿ ಚಿಕನ್, ಫಿಶ್ ಅದೆಲ್ಲ ಇನ್ಕ್ಲೂಡ್ ಮಾಡ್ಕೋಬಹುದು. ಸೊ ಮತ್ತೆ ಈವ್ನಿಂಗ್ ಟೈಮ್ ಅಲ್ಲಿ 4-4:30 ಟೈಮ್ ಅಲ್ಲಿ ನೀವೇನಾದ್ರೂ ಫ್ರೂಟ್ ಜ್ಯೂಸಸ್ ಆರ್ ವೆಜಿಟೇಬಲ್ ಜ್ಯೂಸಸ್ ಇನ್ಕ್ಲೂಡ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಚೆನ್ನಾಗಿ ಸ್ಪ್ರೌಟ್ಸ್ ಇಲ್ಲ ನಟ್ಸ್ ಅದ್ರ ಜೊತೆ ಸೀಡ್ಸ್ ನ ಮಿಕ್ಸ್ ಮಾಡಿ ತಗೋಬಹುದು. ಸೊ ಈಗ ರಾತ್ರಿಗೆ ನೀವು ತುಂಬಾ ಲಿಮಿಟೆಡ್ ಆಗಿ ತಗೊಳ್ಳೋದೇ ಬೆಸ್ಟ್ ಆಗಿರತ್ತೆ. ಸೊ ಅದೇ ಯಾವ ತರ ತಗೋಬಹುದು ಅಂದ್ರೆ, ಸೊ ಒಂದು ಸೂಪ್ ಏನಾದ್ರೂ ತಗೋಬಹುದು, ವೆಜಿಟೇಬಲ್ ಸೂಪ್ ಆರ್ ನಾನ್ ವೆಜ್ ಸೂಪ್ ಏನಾದ್ರೂ ಒಂದು ಇಟ್ಕೊಳ್ಳಿ. ಅದ್ರ ಜೊತೆ ಚೆನ್ನಾಗಿ ತರಕಾರಿ ಇಲ್ಲಾಂದ್ರೆ ಸೊಪ್ಪು ಬೇಯಿಸಿದು ತಗೋಬಹುದು. ಸೊ ಅದ್ರ ಜೊತೆ ನೀವು ಏನಾದ್ರೂ ಪ್ರೋಟೀನ್ ಇಟ್ಕೋಬಹುದು. ಸೊ ಪ್ರೋಟೀನ್ ಅಂದ್ರೆ ನಾನ್ ವೆಜ್ ಅಲ್ಲಿ ಚಿಕನ್ ಮತ್ತೆ ಇಲ್ಲಾಂದ್ರೆ ಫಿಶ್ ತಗೋಬಹುದು. ಸೊ ವೆಜಿಟೇರಿಯನ್ಸ್ ಅಲ್ಲಿ ಪನ್ನೀರ್, ಸೋಯಾ ಚಂಕ್ಸ್, ಮಶ್ರೂಮ್ಸ್, ಸೊ ಇದೆಲ್ಲ ಇನ್ಕ್ಲೂಡ್ ಮಾಡಬಹುದು. ಸೊ ಇದನ್ನೇ ಮೇನ್ ಕೋರ್ಸ್ ಆಗಿ ನೀವು ಇಟ್ಕೋಬಹುದು. ಸೊ ಹೇಗೆ ಅಂದ್ರೆ ಜಸ್ಟ್ ಏನಾದ್ರೂ ಬೇಯಿಸಿದು ಸ್ಟೀಮ್ ಮಾಡಿ ನೀವು ತಗೋಬಹುದು, ಇಲ್ಲಾಂದ್ರೆ ತವಾ ಫ್ರೈ ತರ ಮಾಡಿ ತಗೋಬಹುದು. ಸೊ ಅದನ್ನ ಮೇನ್ ಆಗಿ ಇಟ್ಕೊಂಡು ವೆಜಿಟೇಬಲ್ ಸೂಪ್ಸ್ ಇಲ್ಲ ನಾನ್ ವೆಜ್ ಸೂಪ್ಸ್ ಮತ್ತೆ ಅದ್ರ ಜೊತೆ ತರಕಾರಿನ ಇಲ್ಲ ಸೊಪ್ಪುನ ಬೇಯಿಸಿ ತಗೋಬಹುದು. ಸೊ ಇದನ್ನು ತುಂಬಾ ಲಿಮಿಟೆಡ್ ಆಗಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅದ್ರ ಒಟ್ಟಿಗೆ ಒಂದು ದೋಸೆ ಏನಾದ್ರೂ ನೀವು ಲಿಮಿಟ್ ಆಗಿ ತಗೋಬಹುದು. ಸೊ ರಾತ್ರಿ ಆದಷ್ಟು ಬೇಗ ಊಟ ಮಾಡಕ್ ಟ್ರೈ ಮಾಡಿ. ಸೊ ಊಟ ಆದ್ಮೇಲೆ ಒಂದು 2 ತಾಸು ಗ್ಯಾಪ್ ಇಟ್ಟುನೆ ನೀವು ಮಲ್ಗ್ಬೇಕು. ಈ ರೀತಿಯಾಗಿ ನಾನು ಹೇಳಿರೋ ಡಯಟ್ ನ ಫಾಲೋ ಮಾಡ್ಕೊಂಡು ವೆಯ್ಟ್ ನ ಮೇಂಟೈನ್ ಮಾಡಬಹುದು ಮತ್ತೆ ಆರೋಗ್ಯವಾಗಿ ಇರಿ ಅಂತ ಹೇಳ್ತಾ ಧನ್ಯವಾದಗಳು.